6 months 8 months ಬ್ಯಾಕ್ ಇಯರಿಂಗ್ಸ್ ಎಲ್ಲ ಹಾಕ್ತಿದ್ದೆ ನಾನು. ನೀವು ಇವಾಗ ಹಂಗೆ ಹೆಲ್ಮೆಟ್ ಹಾಕ್ಕೊಂಡು ಫಾರ್ ಸೇಫ್ಟಿ. ಕ್ಯಾರೆಟ್ ಲೈನ್ ಅಂದರೆ ಅದು ಡೈಮಂಡ್ ಅಂಗಡಿ. ಝಾರಲ್ಲಿ ಒಂದು ಜಾಕೆಟ್ ನೋಡಿದ್ದೀನಿ, ಅಂದರೆ ಅದು ಒಂಥರ ಚಿಕ್ಕ ಚಿಕ್ಕ ಡಾಟ್ಸ್ ಥರ ಬರುತ್ತೆ. ನಂಗೆ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್. ಚಪ್ರಿ ಥರ ಇದೀನಾ? ಗ್ರೌಂಡ್ ಫ್ಲೋರ್ ಹೋಗ್ಬಿಟ್ಟು ಝಾರಲ್ಲಿ ವುಮೆನ್ಸ್ ನೋಡ್ತಿದ್ದೆ. 1350 rupees. ನ್ಯೂ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಇಲ್ಲ, ಬೇಜಾರಾಗ್ತಿದೆ, ಬಟ್ ಬಿಡಿ, ಪರವಾಗಿಲ್ಲ. ಹೇಟರ್ಸ್ಗೂ ಸ್ಪಿಟರ್ಸ್ಗೂ ನಿಮ್ಮ ಪ್ರೀತಿಯ ಶಿವ ಮಾಡ್ತೀನಿ ನಮಸ್ಕಾರ. ಇವತ್ತು ವಿಷಯ ಏನು ಅಂದರೆ, ನನ್ನ ಬರ್ತಡೇ ಇದೆ, ಅದಕ್ಕೆ ಸೆಲ್ಫ್ ಗಿಫ್ಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅದೇನು ಅಂದರೆ ಬನ್ನಿ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಹಾಗೆ ಇನ್ನೊಂದು ಏನು ಅಂದರೆ, ನಂಗೆ ಎಷ್ಟೊಂದು ದಿನದಿಂದ ಏನೋ ಗಿಫ್ಟ್ಸ್ ತೊಗೋಬೇಕು ಅಂತ ಇಷ್ಟ, ಅದನ್ನು ತೊಗೊಳ್ಳೋಣ. ಆಮೇಲೆ ಸ್ವಲ್ಪ ಕಾಸ್ಟ್ಲಿ ಆಗಿರೋ ಒಂದು ಜಾಕೆಟ್ ಏನಾದ್ರು ತೊಗೊಳ್ಳೋಣ ಅಂತ ಇದ್ದೀನಿ. ಆಮೇಲೆ ಇನ್ನೊಂದೇನು ಅಂದರೆ, ಆವಾಗ ಒಂದು 6 months 8 months ಬ್ಯಾಕು ಇಯರಿಂಗ್ಸ್ ಎಲ್ಲ ಹಾಕ್ತಿದ್ದೆ ನಾನು. ನೀವು ನಂದು ಹಳೆ ವೀಡಿಯೋಸ್ ಎಲ್ಲ ನೋಡ್ತಿದ್ರೆ ಗೊತ್ತಾಗುತ್ತೆ. ಆವಾಗ ಇಯರಿಂಗ್ಸ್ ಎಲ್ಲ ಹಾಕ್ತಿದ್ದೆ, ಸ್ವಲ್ಪ ಲುಕ್ಕಾಗಿ ಕಾಣಿಸ್ತಿದೆ. ಇವಾಗಲೂ ಲುಕ್ಕಾಗೇ ಇದ್ದೀನಿ, ಆದರೆ ಆವಾಗ ಇನ್ನೊಂದು ಸ್ವಲ್ಪ ಲುಕ್ಕಾಗಿ ಕಾಣಿಸ್ತಿದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಇವಾಗ ಅದೇ ಥರ ಒಂದು ಇಯರಿಂಗ್ ನೋಡೋಣ. ಯಾವ ಇಯರಿಂಗ್ ಅಂದರೆ ಅದು ಹೇಳಲ್ಲ, ವೀಡಿಯೋ ನೋಡಿ, ಚೆನ್ನಾಗಿರುತ್ತೆ. ಓಕೆನಾ, ಬನ್ನಿ ಹೋಗೋಣ. ಇವಾಗ ನಾವು ಹೆಂಗೆ ಹೋಗೋಣ ಅಂದರೆ, ಆ ಅಂಗಡಿಗಳಿಗೆಲ್ಲ ಇದೆ ನಮ್ಮ ಜಾಕಿಯಿಂದ ಹೋಗೋಣ. ಇವತ್ತು ಈ ಗಾಡೀಲಿ ಹೋಗ್ತೀವಿ ನಾವು. ಬನ್ನಿ ರೆಡಿ. ಇವಾಗ ಹಂಗೆ ಹೆಲ್ಮೆಟ್ ಹಾಕ್ಕೊಂಡು ಫಾರ್ ಸೇಫ್ಟಿ ಹೆಲ್ಮೆಟ್, ಬೇರೆ ಥರ ಅಲ್ಲ. ಓಕೆ, ಇವಾಗ ಹಂಗೆ ಹೋಗ್ತಾ ಟ್ರಾವೆಲ್ ಮಾಡಿಕೊಂಡು ಹಂಗೆ ಮಾತಾಡ್ಕೊಂಡು ಹೋಗ್ತಿರೋಣ. ಅರ್ಥ ಆಯ್ತಾ? ಕ್ಯಾರೆಟ್ ಲೈನ್ ಅಂದರೆ ಅದು ಡೈಮಂಡ್ ಅಂಗಡಿ. ಹೋಗ್ತಾ ಡೈಮಂಡ್ ರಿಂಗ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಮಂಡ್ ರಿಂಗ್ ನೋಡಿಕೊಂಡು ಬರೋಣ. ಏನಂತೀರ? ಇಯರಿಂಗ್, ಡೈಮಂಡ್ ಇಯರಿಂಗ್ ಚೆನ್ನಾಗಿರುತ್ತೆ. ನನಗೆ ಅದೆಷ್ಟೋ ದಿನದಿಂದ ಆಸೆ, ಡೈಮಂಡ್ ಇಯರಿಂಗ್ ಹಾಕಬೇಕು ಅಂತ. ಆಮೇಲೆ ಹಂಗೆ ಇನ್ನೊಂದೇನು ಅಂದರೆ, ಝಾರಲ್ಲಿ ಒಂದು ಜಾಕೆಟ್ ನೋಡಿದ್ದೀನಿ. ಅದು ರೇಟ್ ನೋಡಲಿಲ್ಲ. ಝಾರಲ್ಲಿ ಒಂದು ಜಾಕೆಟ್ ನೋಡಿದ್ದೀನಿ, ಆ ಜಾಕೆಟ್ ಇಸ್ಕೊಳ್ಳೋಣ. ಆಮೇಲೆ ನೆಕ್ಸ್ಟು ಇಯರಿಂಗು. ಆಮೇಲೆ ಇನ್ನೊಂದು ಹೋಗ್ತಾ ನೋಡೋಣ ಇನ್ನೊಂದು ಹೆಂಗೆ ಅಂತ. ಅಲ್ಲಿ ಊಟ ಬೇರೆ ಮಾಡಿಲ್ಲ, ಊಟ ಮಾಡೋಣ ಫಸ್ಟು. ಊಟ ಮಾಡಿಕೊಂಡು ನೆಕ್ಸ್ಟ್ 2 ಕಾರ್ಯ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಸ್ವಲ್ಪ ನಾನೇ ಎಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನನ್ನ ಫ್ರೆಂಡ್ನ ಕರ್ಕೊಂಡು, ನನ್ನ ಫ್ರೆಂಡ್ ಜೊತೆ ವೀಡಿಯೋ ಮಾಡಿಸ್ಕೊಂಡು, ಮತ್ತು ಅವ್ನಿಗೇನಾದ್ರು ಊಟ ಗೀಟ ಕೊಡಿಸ್ಕೊಂಡು ಹೋಗ್ತೇನೆ ಅಂತ. ಆಯಿತಾ? ನಂಗೆ ಬರ್ತಡೇ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಹೇಳಬೇಕು. ಅದಕ್ಕೆ ಏನು ಒಂದು ಬರ್ಡೇ ತಗೊಳ್ಳೋಣ ಅಂತ ನನಗೆ ಇಷ್ಟ, ತಗೊಳ್ಳೋಣ. ಫೈನಲ್ಲಿ ಕ್ಯಾರೆಟ್ ಲೈನ್ ಹತ್ರ ಬಂದೆ. ಇವಾಗ ಕ್ಯಾರೆಟ್ ಲೈನ್ ಹತ್ರ ಬಂದಿದ್ದೀನಿ. ಹೊರಗಡೆ ಹೋಗೋಣ, ಇಯರಿಂಗ್ಸು ಮತ್ತು ಅದೆಲ್ಲ ತೋರಿಸ್ತೀನಿ, ಹೆಂಗಿದೆ ಅಂತ ನೋಡೋಣ. ಏನಂತೀರ? ಇವತ್ತು ಇಯರಿಂಗ್ ಸೆಲೆಕ್ಷನ್ ಮಾಡೋಣ ಹೆಂಗಿದೆ ಅಂತ. ನನಗೇನು ಅಂದರೆ, ಅದು ಒಂಥರ ಚಿಕ್ಕ ಚಿಕ್ಕ ಡಾಟ್ಸ್ ಥರ ಬರುತ್ತೆ. ನಂಗೆ ಅದ್ರ ಮೇಲೆ ತುಂಬ ಇಂಟ್ರೆಸ್ಟು. ಅದಿದೆಯಾ ಅಂತ ನೋಡೋಣ. ಏನಂತೀರ? ಎಷ್ಟು ಪ್ರೈಸು ಅಂತ ನಾನು ಹೇಳ್ತೀನಿ, ನೀವು ತೊಗೊಳ್ಳಿ, ಚೆನ್ನಾಗಿದೆ. ಬನ್ನಿ ಮೇಲೆ ಹೋಗೋಣ. ಚಪ್ರಿ ಥರ ಇದೀನಾ? ಹೇಳಪ್ಪ. ಇವಾಗ ನೋಡ್ಕೊಂಬಂದೆ ಡಿಸೈನ್ಸ್ನ, ಬಟ್ ನಾನು ಕೇಳಿರೋ ಡಿಸೈನ್ಸ್ ಇಲ್ಲ. ಅದೇ ಒಂಥರ ಬೇಜಾರಾಗ್ತಿರೋದು. ಬನ್ನಿ ನೆಕ್ಸ್ಟ್ ಟೈಮ್ ನೋಡೋಣ. ಅನ್ಕೊಂಡಿರೋ ಡಿಸೈನ್ಸ್ ಸಿಗಲಿಲ್ಲ ಕೊನೆಗೂ. ಬನ್ನಿ. ಹಂಗೆ ಇನ್ನೊಂದು ಅಂದರು, ಏನು ಅಂದರೆ 2-3 days ಬಿಟ್ಕೊಂಡ್ಬನ್ನಿ, ನೀವು ಕೇಳಿರೋ ಡಿಸೈನ್ ಸಿಗುತ್ತೆ ಅಂತಂದರು. ನಾನು ಸರಿ ಆಯಿತು ಬರ್ತೀನಿ ಮೇಡಮ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡೋಣ, ಬರೋಣ 2-3 days ಆದಮೇಲೆ. ಅವಾಗ ನನಗೆ ಟೈಮ್ ಇರಬೇಕಲ್ಲ. ಓಕೆ, ಹೋಗಿದ್ದ ಕೆಲಸ ಆದರೂ ಆಗಿಲ್ಲ. ಇವಾಗ ನೆಕ್ಸ್ಟ್ ಝಾರಾಗೆ ಹೋಗೋಣ, ಒಂದು ಜಾಕೆಟ್ ತೊಗೋಣ ಅಂತ ಅಂದ್ಕೊಂಡಿದ್ದೀನಿ.
ಅಲ್ಲೊಂದು ಜಾಕೆಟ್ ನೋಡಿದ್ದೀನಿ, ಅದು ಇದ್ರೆ ಸರಿ, ಇಲ್ಲ ಅಂದ್ರೆ ಅದು ಒಂದು ಡಿಸಪಾಯಿಂಟ್ಮೆಂಟ್. ಬನ್ನಿ, ಇರುತ್ತೆ. ಜಸ್ಟ್ ಈಗ ಬಂದೆ ಫಾರೆನ್ ಮಾಲ್ಗೆ. ಇವಾಗ ಝಾರಾಗೆ ಹೋಗೋಣ, ಬಟ್ಟೆ ತಗೊಳ್ಳೋಣ. ಆ ಜಾಕೆಟ್ ನೋಡಿದಿಲ್ಲ, ಆ ಜಾಕೆಟ್ ತಗೊಳ್ಳೋಣ. ಆ ಜಾಕೆಟ್ ಪ್ರೈಸು ಮತ್ತೆ ಅದನ್ನೆಲ್ಲ ಹೇಳ್ತೀನಿ ನಿಮ್ಗೂ, ಬನ್ನಿ. ಯಾರಾದ್ರೂ ಬಂದಿದ್ರೆ ಫೋರಂ ಮಾಲ್ಗೆ, ನೋಡಿ ಇದು ಎಲ್ಲಿರೋದು, LHN ಅಲ್ಲಿ ಫೋರಂ ಮಾಲು. ಮತ್ತೆ ಇಲ್ಲಿ ಟೊಯೋಟಾ ಕಾರ್ಸ್ ಎಲ್ಲ ಸಕ್ಕತ್ತಾಗಿದೆ ನೋಡಿ. ನಾನು ಬಂದಿರೋ ಟೈಮ್ ಚೆನ್ನಾಗಿದೆ ಅನ್ಕೋತೀನಿ. ಕಾರ್ ನೋಡಿದೆ, ಬೈಕ್ಸ್ ನೋಡಿದೆ, ಬೆನ್ಸ್ ಸಕ್ಕತ್ತಾಗಿದಲ್ಲ. ಎಲ್ಲರೂ ಇದಕ್ಕೆ ಬೇರೆ ವೀಕೆಂಡ್ ಇದೆಯಲ್ಲ, ಸಕ್ಕತ್ತಾಗಿದೆ ಕಾರ್. ಲೈಫ್ ಸ್ಟೈಲ್ ಎಲ್ಲ ನೋಡ್ತಾ ಇದ್ದೀರಾ ನಾನು ಹಿಂದೆ. ಆಮೇಲೆ ನೋಡಿ ಹೈಟ್ ಡಿಸೈನ್ ಕಾಣಿಸ್ತಿದೆ. ಆಮೇಲೆ ಜಾಕ್ ಆ್ಯಂಡ್ ಜಾನ್ಸು ನಮ್ಮ ಮನೇಲಿದೆ ಬಟ್ಟೆ ನನ್ನ ಹತ್ರ. ಆಮೇಲೆ ಹಂಗೆ ಲೀವಿಸ್ ಕಾಣಿಸ್ತಾ ಇದೆ. ಇವಾಗ ನಾನು ಬಂದಿರೋದು ಫಸ್ಟ್ ಝಾರಾಗೆ ಹೋಗೋಣ ಅಂತ. ಫಸ್ಟ್ ಝಾರಾಗೆ ಹೋಗ್ಬಿಡೋಣ ಅದನ್ನು. ಅಂದರೆ ಫಸ್ಟ್ ಇವಾಗ ಕ್ಯಾರೆಟ್ ಲೈನ್ಗೆ ಹೋಗಿದ್ದೆ. ಕ್ಯಾರೆಟ್ ಲೈನಲ್ಲಿ ಡಿಸಪಾಯಿಂಟ್ಮೆಂಟ್ ಆಯಿತು. ಏನು ಅಂದರೆ 2 to 3 days ಆದಮೇಲೆ ಬನ್ನಿ, ಅವಾಗ ನೀವು ಕೇಳಿದ್ದು ಡಿಸೈನ್ ತೋರಿಸ್ತೀನಿ ಮತ್ತು ಸಿಗುತ್ತೆ ಅಂದರು. ಬಟ್ ಆ ಡಿಸೈನ್ ಡೌಟೇ, ಏನಕ್ಕೆ ಅಂದರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಥರ ಇತ್ತು. ಬಟ್ ಓಕೆ, ಚೆನ್ನಾಗಿತ್ತು. ನೋಡೋಣ, 2 to 3 days ಆದಮೇಲೆ ಬರ್ತೀನಿ. ಟೈಮ್ ಇದ್ದರೆ ಬರ್ತೀನಿ, ನೋಡೋಣ. ಇವಾಗ ಝಾರಾಗೆ ಬಂದಿದ್ದೀವಿ. ಝಾರಾ ಕಾಣಿಸ್ತಾ ಇಲ್ಲ ಎಲ್ಲಿದೆ ಅಂತ. ಬನ್ನಿ. ಲೀವಿಸ್ ಮತ್ತು ನೋಡಿ ಸಕ್ಕತ್ತಾಗಿರೋ ಗಾಡಿಗಳೆಲ್ಲ ಇಲ್ಲಿ ನಿಂತಿದೆ. ಎಲ್ಲ ಒಳ್ಳೆ ಇದು ಅನ್ಕೋತೀನಿ ನೋಡಿ. ಅಷ್ಟೇ. ಡ್ಯೂಕ್ 390 ಇದೆ ನೋಡಿ. ಟಾಮಿ ಹಿಲ್ ಫಿಗರ್ ಇದೆ. ನೆಕ್ಸ್ಟು ಲ್ಯಾಕೋಸ್ಟ್ ಅನ್ಕೊಂತಿದೆ. ಇದು ಚೆನ್ನಾಗಿದೆ. ಒಳ್ಳೆ ಹಂಟರ್ ಗಾಡಿನೂ ಇದೆ ನೋಡಿ. ರಾಯಲ್ ಎನ್ಫೀಲ್ಡ್ ಹಂಟರು ಮತ್ತು ಅಲ್ಟ್ರಾವಲೆಟ್ ಆ ಗಾಡಿನೂ ಇದೆ, ಸಕ್ಕತ್ತಾಗಿದೆ. ಯಾಕೆ ಝಾರಾ ಎಲ್ಲಿಂದ ಹುಡುಕ್ತಾ ಇದ್ದೀನಿ, ಝಾರಾ ಸಿಗ್ತಾ ಇಲ್ಲ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಫೈನಲ್ಲಿ ಝಾರಾಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಝಾರಾ ಎಷ್ಟೊಂದು ದಿನ ಆಗಿತ್ತು ಪರ್ಚೇಸ್ ಮಾಡಿ. ಇವತ್ತು ನಾವು ಝಾರಾಗೆ ಹೋಗಿ ಮತ್ತು ಆ ಜಾಕೆಟ್ ನೋಡಿದ್ದೆ, ಆ ಜಾಕೆಟ್ ತಗೊಳ್ಳೋಣ ಅಂತ. ಬನ್ನಿ ಝಾರಾಗೆ ಹೋಗಿ ಕಲೆಕ್ಷನ್ ನೋಡೋಣ, ಕಲೆಕ್ಷನ್ ತೋರಿಸ್ತೀನಿ. ಆಮೇಲೆ ಝಾರಾ ಎಷ್ಟಿರುತ್ತೆ ಪ್ರೈಸು, ಮತ್ತು ಹುಡುಗರಿಗೆ ಹೆಂಗೆ ಅದು ಹೇಳ್ತೀನಿ. ಬನ್ನಿ, ಪ್ರೈಸು ಡಿಫ್ರೆನ್ಸು. ಎಂಟರ್ ಆಗ್ತಾ ಇದೆ. ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಹುಡುಗಿರ್ದೆಲ್ಲ ಇದೆ. ಇಲ್ಲಿ ಫುಲ್ ಹುಡುಗಿರ್ದೇ ಇದೆಪ್ಪ. ಅಲ್ಲಿದೆ ಅನ್ಕೋತೀನಿ, ಲೇಡೀಸ್ದಂತೆ. ಎಲ್ಲಿದೆ ಬಾಯ್ಸ್ದು ಸರ್? ಜೆಂಟ್ಸ್ ಫಸ್ಟ್ ಫ್ಲೋರ್. ಓಕೆ ಇನ್ಸೈಡ್ ಹೋಗ್ಬೇಕಂತ. ನಾನು ಇದೇನಪ್ಪ ಝಾರಾ ವುಮೆನ್ಸಲ್ಲಿ ಬಂದ್ಬಿಟ್ಟಿದ್ದೀವಿ ಅನ್ಕೊಂಡು. ಹುಡುಗಿಯೋದು ಚೆನ್ನಾಗಿದೆ ಅಪ್ಪ. ಇವಾಗ ಫಸ್ಟ್ ಫ್ಲೋರಲ್ಲಿ ಇದೆಯಂತೆ. ನಾನು ಇವಾಗ ಗ್ರೌಂಡ್ ಫ್ಲೋರ್ ಹೋಗ್ಬಿಟ್ಟು ಝಾರಲ್ಲಿ ವುಮೆನ್ಸ್ ನೋಡ್ತಿದ್ದೆ. ಆಮೇಲೆ ಸೆಕ್ಯೂರಿಟಿ ಅಂತ ಫಸ್ಟ್ ಫ್ಲೋರಲ್ಲಿ ಇದೆ ಜೆಂಟ್ಸು ಅಂತ, ಅದಕ್ಕೆ ಜೆಂಟ್ಸ್ಗೆ ಹೋಗ್ತಾ ಇದ್ದೀನಿ ನೋಡಿ. ಸೂಪರ್ ಆಗಿದೆ. ಮಾಲ್ಸ್ ಅಂದ್ರೆ ಮಾಲ್ಸೇ ಅಪ್ಪ. ಏನಕ್ಕೆ ಆ ನೀಟ್ನೆಸ್ಸು ಮತ್ತೆ ಅದು ಬ್ರ್ಯಾಂಡ್ ಇದೆಯಲ್ಲ ಝಾರಾ, ಎಷ್ಟು ಚೆನ್ನಾಗಿದೆ ಅಲ್ಲ. ಝಾರಾ ಹುಡುಗಿ ಹೆಸರು ಇದ್ದಂಗಿದೆ. ಅದು ಏನು ಅಂತ ಝಾರಾ ಫುಲ್ ಫಾರ್ಮ್ ನನಗೂ ಗೊತ್ತಿಲ್ಲ, ನಿಮ್ಗೆ ಹೇಳ್ತೀನಿ ಗೊತ್ತಾದ್ಮೇಲೆ. ಫೈನಲಿ ಬಂದಿದ್ದೀವಿ. ಇಲ್ಲೇ ಬಾಯ್ಸ್ ಸೆಕ್ಷನ್ಸ್ ಬಂದಿದ್ದೀವಿ. ಸೇಮ್ ನನ್ಗನ್ಸಿರೋಂಗೆ ಸ್ಟುಡಿಯೋ ಥರನೇ ಇದೆ ನೋಡಿ. ಇದು ಮೆನ್ಸ್ ವೇರ್, ಅಡಲ್ಟ್ಸ್ ವೇರ್. ಆವಾಗಲೇ ಬಂದಿದ್ದು ನಾವು ಕಿಡ್ಸ್ ವೇರು, ಇವಾಗ ಅಡಲ್ಟ್ಸ್ ವೇರಲ್ಲಿ ಬಂದಿದ್ದೀವಿ. 750 ನೋಡಿ. ಒಂದೊಂದು ಟೀ ಶರ್ಟ್ 750. ಆಮೇಲೆ ಒಳ್ಳೆ ಪರ್ಫ್ಯೂಮ್ಸ್ ಇದೆ. ಪರ್ಫ್ಯೂಮ್ಸ್ ನೋಡಿ ಗಮ್ ಅಂತ ಇದೆ. ಖರ್ಚೀಫ್ ಇದೆಯಪ್ಪ. ಖರ್ಚೀಫ್ ನೋಡ್ರಿ ಎಷ್ಟು ಅಂತ, 1350 rupees ಖರ್ಚೀಫು. ಹೆಂಗಿದೆ ನೋಡಿ.
ಚೆನ್ನಾಗಿದೆ ಬಟ್ ಫುಲ್ ಸ್ಮೂತ್ ಆಗಿ ಚೆನ್ನಾಗಿದೆ. ಪರ್ಸ್ ಇದೆ ನೋಡಿ, ಜಾಕೆಟ್ಸ್ ಎಲ್ಲ ಇದೆ. ನಾನು ಬೇರೆ ಜಾಕೆಟ್ ನೋಡಿರೋದು, ಬಟ್ ಇದು ಕ್ಯಾಶುವಲ್ ಜಾಕೆಟ್ ಥರ ಇದೆ. ಸಾಕಾಗಿದೆ ಅಪ್ಪ. ಇದು ನೋಡಿ, ಇವಾಗ ನ್ಯೂ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಏನು ಸಖತ್ತಾಗಿದೆ ಅಂದ್ರೆ ಎಷ್ಟು ಸ್ಮೂತ್ ಆಗಿದೆ ನೋಡಿ. ಈ ಚಳಿಗೆ ಬಚ್ಚಿಕೊಂಡ್ಬಿಡ್ಬೋದು ನೋಡಿ. ಅಲ್ಲಿ ನೋಡಿ, ಅದು ಸಖತ್ತಾಗಿದೆ. ಈ ಜಾಕೆಟ್ ನನಗೆ ತುಂಬ ಇಷ್ಟ ಆಗಿತ್ತು, ಬಟ್ ಇದರಲ್ಲೂ ನನಗೆ ಸೈಜ್ ಸಿಗಲಿಲ್ಲ. ಎಲ್ಲ ಎಸ್ ಅಲ್ಲಿದೆ, 3 ಎಸ್ ಅಲ್ಲಿದೆ. ಇದಕ್ಕೋಸ್ಕರ ಇಷ್ಟು ದೂರ ಬಂದೆ, ಬಟ್ ಇದು ನಂಗೆ ಸಿಗಲಿಲ್ಲ. ಇವಾಗ ಬಂದೆ, ಬಟ್ ಏನು ಅಂದರೆ ನಾನು ಅನ್ಕೊಂಡಿರೋದು ಸಿಗಲಿಲ್ಲ. ಸೈಜು ಜಾಕೆಟ್ಸ್ ಏನಿತ್ತು, ಬಟ್ ನಾನು ಅನ್ಕೊಂಡಿರೋ ಸೈಜ್ ಸಿಗಲಿಲ್ಲ. ನನಗೆ ಎಲ್ಲು ಮತ್ತು ಇರಬೇಕಿತ್ತು, ಅಲ್ಲಿರೋದು ಎಸ್ ಇತ್ತು. ಬಟ್ ನನಗೆ ನೋಡೋಕ್ಕಂತೂ ಸೂಪರ್ ಆಗಿತ್ತು. ಬಟ್ ಏನು ಮಾಡೋದು, ಡೈಮಂಡು ನಾನು ಅನ್ಕೊಂಡಿರೋ ಥರ ಇವಾಗ ಸಿಗಲಿಲ್ಲ. ನನ್ನ ಬರ್ಡೇ ಗಿಫ್ಟ್. ಮತ್ತು ಇನ್ನೊಂದೇನು ಅಂದರೆ ಜಾಕೆಟ್ಸು ಸಿಗಲಿಲ್ಲ, ಅದೇ ಬೇಜಾರು. ನನಗೆ ಬರ್ಡೇಸ್ ಅಂದರೆ ಅಷ್ಟೊಂದೇ ನನಗೇನು ಇಂಟ್ರೆಸ್ಟ್ ಇಲ್ಲ, ಬಟ್ ನನಗೆ ನಾನು ಗಿಫ್ಟ್ ಮಾಡ್ಕೊಳ್ಳೋಣ ಅಂದ್ರೂ ಬೇಜಾರಾಯಿತು. ಬಿಡಿ, ನೆಕ್ಸ್ಟ್ ಟೈಮ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಾರಲ್ಲ ಆ ಥರ. ಲವ್ ಯು. ನೋಡೋಣ, ಇನ್ನು ಬೇರೆ ಒಂದ್ಸಲಿ ಹೋಗಿ ನೋಡೋಣ ಅಂದ್ಕೊಂಡಿದ್ದೀನಿ, ಬೇರೆ ಬ್ರ್ಯಾಂಡ್ಸಲ್ಲಿ ನೋಡೋಣ. ಅಲ್ಲೇನಾದರೂ ಇಷ್ಟ ಆದರೆ ತಗೋತೀನಿ. ಇವಾಗ ಎಲ್ಲ ಹುಡುಕಿ ಸಾಕಾಯಿತು. ಡೈಮಂಡಲ್ಲೂ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಇವಾಗ ಡ್ರೆಸ್ಸಲ್ಲೂ ಡಿಸಪಾಯಿಂಟ್ಮೆಂಟ್ ಆಯಿತು. ಝಾರಾಗೆ ಹೋಗಿದ್ದೆ, ನೀವು ನೋಡಿದ್ರಲ್ಲ ವೀಡಿಯೋಲಿ. ಆದರೆ ಬಟ್ ಅಲ್ಲಿ ಏನು ಅಂದರೆ ನಾನು ಅಂದ್ಕೊಂಡಿರೋ ಡ್ರೆಸ್ ಇತ್ತು, ಬಟ್ ಏನೋ ಸೈಜ್ ಇಲ್ಲ. ನಿನ್ನೆ ಮೊನ್ನೆ ಇತ್ತು ಸೈಜು, ಇವತ್ತು ಸೈಜ್ ಇಲ್ಲ. ಬೇಜಾರಾಗ್ತಿದೆ, ಬಟ್ ಬಿಡಿ, ಪರವಾಗಿಲ್ಲ. ಬೇರೆ ಬಟ್ಟೆ ಹುಡುಕ್ತೀನಿ ನಾನು. ಸ್ವಲ್ಪ ಏನು ಮಾಡೋದು, ಒಂದೊಂದ್ಸಲಿ ನಾವು ಅಂದ್ಕೊಂಡಿರೋ ಥರ ಏನು ಜೀವನ ಆಗಲ್ಲ. ಜೀವನ ಹೆಂಗಿದೆಯೋ ಅದೇ ಥರ ನಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಮಮ್ಮಿ ಹೇಳ್ತಿರ್ತಾರೆ. ನನಗೆ ಇನ್ನೊಂದೇನು ಅಂದರೆ ಏನೋ ಲೈಟಾಗಿ ಬೇಜಾರಾಗ್ತಿದೆ. ಪರವಾಗಿಲ್ಲ, ಬಟ್ ಚೆನ್ನಾಗಿರೋ ಬಟ್ಟೆ ಹುಡುಕ್ತೀನಿ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಂಗೆ ಶಿಬುಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಬಟನ್ ಅಮ್ಕಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ಬಿಡಿ, ಆಯಿತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಈ ವಿಡಿಯೋ ಪುನಃ ತನಕ ನೋಡಿದ್ದಕ್ಕೆ. ಲವ್ ಯು ಆಲ್. ಓಂ ನಮಃ ಶಿವಾಯ.